ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೋಡೂರು ಸಮೀಪ ಕಾಡುಕೋಣವೊಂದನ್ನು ಅಕ್ರಮವಾಗಿ ವಿದ್ಯುತ್ ಶಾಕ್ ನೀಡಿ ಹತ್ಯೆಗೈದಿರುವ ಘಟನೆ ಬೆಳಕಿಗೆ ಬಂದಿದೆ. ಕೋಡೂರು ಹೋಬಳಿಯ ಶಾಖವಳ್ಳಿ ಗ್ರಾಮದ ಸರ್ವೆ ನಂಬರ್ 1 ಗದ್ದೆಯಲ್ಲಿ ಗಂಡು ಕಾಡುಕೋಣವೊಂದು ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮಾಹಿತಿ ಪಡೆದ ತಕ್ಷಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಮರಣೋತ್ತರ ಪರೀಕ್ಷೆಯ ಬಳಿಕ ಕಾಡುಕೋಣದ ದೇಹವನ್ನು ಸ್ಥಳದಲ್ಲಿಯೇ ಅಂತ್ಯಸಂಸ್ಕಾರ ಮಾಡಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ವಿದ್ಯುತ್ ಕಂಬದಿಂದ ಬೇಲಿಗೆ ಅಕ್ರಮವಾಗಿ ಸಂಪರ್ಕ ಕಲ್ಪಿಸಿ ಕಾಡುಕೋಣಕ್ಕೆ ವಿದ್ಯುತ್ ಪ್ರವಹಿಸಿದ ಪರಿಣಾಮ ಸಾವನ್ನಪ್ಪಿರುವುದು ಕಂಡುಬಂದಿದೆ. ಕಾಡುಕೋಣವನ್ನು ಉದ್ದೇಶಪೂರ್ವಕವಾಗಿ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಾಗರ ವಲಯ ಡಿಎಫ್ಒ ಮೋಹನ್ ಕುಮಾರ್, ಮರಣೋತ್ತರ ಪರೀಕ್ಷೆಯಲ್ಲಿ ವಿದ್ಯುತ್ ಶಾಕ್ನಿಂದಲೇ ಕಾಡುಕೋಣ ಮೃತಪಟ್ಟಿರುವುದು ದೃಢವಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಸಂಬಂಧಪಟ್ಟ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಾಗರ ವಿಭಾಗದ ಹೊಸನಗರ ವಲಯದ ಕೋಡೂರು ಶಾಖೆಯ ಯಲಗಲ್ ಗಸ್ತಿನ ವ್ಯಾಪ್ತಿಯಲ್ಲಿರುವ ಶಾಖವಳ್ಳಿ ಗ್ರಾಮದ ಸರ್ವೆ ನಂಬರ್ 9 ಶಾಖವಳ್ಳಿ ರಿಸರ್ವ್ ಫಾರೆಸ್ಟ್ನಲ್ಲಿ ಶ್ರೀ ರಾಜು ಎನ್ನುವರು ಒತ್ತುವರಿ ಮಾಡಿ ಭತ್ತ ಬೆಳೆದಂಥ ಜಮೀನಿನ ಪಕ್ಕದಲ್ಲಿ ಬೆಳಗಿನ ಜಾವ ಕಾಡುಕೋಣ ಸತ್ತಿರೋ ಬಗ್ಗೆ ಇಲಾಖೆ ನಮ್ಮ ಸ್ಥಳೀಯ ಸಿಬ್ಬಂದಿಗೆ ಮಾಹಿತಿ ಬಂದಿರುತ್ತದೆ. ಅದರಂತೆ ಹೊಸನಗರ ವಲಯದ ವಲಯಾರಣ್ಯಾಧಿಕಾರಿಗಳಾದ ಅನಿಲ್ ಕುಮಾರ್ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮೋಹನ್ ಕುಮಾರ್ ಅವರು ಕೂಡಲೇ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ನಂತರ ಇದನ್ನು ನನಗೂ ಸಹ ಮಾಹಿತಿ ನೀಡಿದರು. ನಾನು ಸಹ ಸ್ಥಳಕ್ಕೆ ಬಂದು ಪಶುವೈದ್ಯಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ KPTCL ಅವರೊಂದಿಗೆ ಪರಿಶೀಲನೆ ಮಾಡಿರ್ತೀವಿ. ಇದು ಮೇಲ್ನೋಟಕ್ಕೆ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದೆ ಅಂದ್ಬಿಟ್ಟು ಡಾಕ್ಟ್ರು ಸಹ ಈಗ ಮರಣೋತ್ತರ ಪರೀಕ್ಷೆ ನಡೆಸುವ ಸಮಯದಲ್ಲಿ ತಿಳಿಸಿರ್ತಾರೆ. ಈ ಬಗ್ಗೆ ನಾವು ವನ್ಯಜೀವಿ ಕಾಯ್ದೆ ಪ್ರಕಾರ ಮೊಕದ್ದಮೆ ದಾಖಲಿಸಿ ತನಿಖೆಯನ್ನು ಮುಂದಿನ ದಿನದಲ್ಲಿ ತನಿಖೆಯನ್ನು ಕೈಗೊಂಡು ನ್ಯಾಯಾಲಯಕ್ಕೆ ಸಂಬಂಧಪಟ್ಟವರ ಮೇಲೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ಸರ್, ಈ ಭಾಗದಲ್ಲಿ ಈಗ ಹುಂಚ ಮತ್ತು ಕೋಡೂರು ಭಾಗದಲ್ಲಿ ಅವ್ಯಾಹತವಾಗಿ ಈಗ ಕಾಡುಕೋಣಗಳ ಮಾರಣೋಮ ನಡೀತಾ ಇದೆ. ಈ ಕಳೆದ ಬಾರಿ 1-2 ಹುಂಚದಲ್ಲಿ ಪತ್ತೆಯಾಗಿತ್ತು. ಈಗ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು? ಇಲ್ಲ, ಅದು ಕಳೆದ ಬಾರಿ ಅದು ಒಂದು ಬಾವಿಯಲ್ಲಿ ಒಬ್ಬರ ಬಾವಿಯಲ್ಲಿ ಬಿದ್ದಿತ್ತು. ಅದನ್ನು ನಾವು ಮರಣೋತ್ತರ ಪರೀಕ್ಷೆಗೆ ಸ್ಯಾಂಪಲ್ಸ್ ಎಲ್ಲ ಕಳಿಸಿದ್ದೀವಿ. ಅದಿನ್ನೂ ಅದರದ್ದು ರಿಸಲ್ಟ್ ಬಂದಿಲ್ಲ. ನಾವು ತಿಳಿದ ಮಟ್ಟಿಗೆ ಅದು ಯಾವುದೇ ರೀತಿ ಯಾರೂ ಸಹ ಅದನ್ನು ಸಾಯಿಸಿದ್ದಾಗಲಿ ಇದಾಗಲಿ ಕಂಡು ಬಂದಿಲ್ಲ. ಅದು ನೆಲದ ಮಟ್ಟದಲ್ಲಿ ಬಾವಿ ಇದ್ದಿದ್ದರಿಂದ ಅಲ್ಲಿ ಮೇಲಿಕ್ಕೆ ಹೋದಾಗ ಅಕಸ್ಮಾತಾಗಿ ಬಿದ್ದು ಸಾವನ್ನಪ್ಪಿರ್ಬೋದು ಅನ್ನೋದು ನಮ್ಮ ಇದರಲ್ಲಿದೆ. ಆದರೂ ಸಹ ನಾವು ಮರಣೋತ್ತರ ಪರೀಕ್ಷೆ ನಡೆಸಿ ಸ್ಯಾಂಪಲ್ಸ್ಗಳನ್ನು ಈಗಾಗಲೇ ಇಡೀ ಲ್ಯಾಬ್ರೇಟ್ರಿಗೆ ಕಳಿಸಿದ್ದೇವೆ. ಸರ್, ಈಗ ಈ ಭಾಗದಲ್ಲಿ ಎಷ್ಟು ಕಾಡುಕೋಣ ಸರ್ವೆ ಏನಾದರೂ ಮಾಡಿದ್ದಾರೆ ಸರ್? ಇಲ್ಲ, ಎಷ್ಟಿದೆ ಎಣಿಕೆ ಮಾಡಿಲ್ಲ. ಒಳ್ಳೆ ಫೋಟೋ ಸಿಕ್ತು ನೋಡ್ರಿ.